ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಎಲ್ರಿಗೂ ನಮಸ್ಕಾರ. ಸುಮಾರು 8 ವರ್ಷಗಳಿಂದ 7,500 ಪಿಂಚಣಿ ಮತ್ತು ತೊಟ್ಟಿ ಭತ್ಯೆ ನೀಡಬೇಕೆಂದು ಹಾಗೂ ದಿನಾಂಕ 4/11/2022 ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪನ್ನು ವಿನಾಯಿತಿ ಪಡೆದ ಸಂಸ್ಥೆಗಳು ಮತ್ತು ವಿನಾಯಿತಿಯೇತರ ಸಂಸ್ಥೆಗಳ ಎಲ್ಲ ನಿವೃತ್ತರಿಗೂ ಹೆಚ್ಚುವರಿ ಪಿಂಚಣಿ ಜಾರಿ ಮಾಡಬೇಕೆಂದು ನಮ್ಮ EPS 95 BMTC KSRTC ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ KSRTC ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಜಂಟಿಯಾಗಿ ಹೋರಾಟ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೆ ಪ್ರತಿ ತಿಂಗಳ 27ನೇ ತಾರೀಕಿನಂದು ಭವಿಷ್ಯ ನಿಧಿ ಕಚೇರಿಯ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, EPS ನಿವೃತ್ತರ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ನಿಧಿ ಆಪ್ಕೆ ನಿಕಟ್ ನಡೆಸುತ್ತಿರುವುದಾಗಿ ಹೇಳಿಕೊಂಡಿದೆ. ನಾವು ಈವರೆಗೂ ಸುಮಾರು 41 ಮನವಿಯನ್ನ EPFO ಅಧಿಕಾರಿಗಳು ಮತ್ತು ಕೇಂದ್ರ ಕಾರ್ಮಿಕ ಸಚಿವರಿಗೆ ಉಲ್ಲೇಖಿಸಿ ಮನವಿ ಪತ್ರ ಸಲ್ಲಿಸಿರುತ್ತೇವೆ. ಅಲ್ಲದೆ ನಮ್ಮ ರಾಜ್ಯದಲ್ಲಿ BML ಕಾರ್ಖಾನೆಯ ಕಾರ್ಮಿಕರು ಕರ್ನಾಟಕ ಹೈಕೋರ್ಟ್ನಲ್ಲಿ ಹೆಚ್ಚುವರಿ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿದ್ದು, ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ 30/4/2026 ತೀರ್ಪು ನೀಡಿ EPFOನವರ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದು, ಜಂಟಿ ಆಯ್ಕೆ ಸಲ್ಲಿಸಿರುವ ಎಲ್ಲಾ 17 ಲಕ್ಷ ಅರ್ಜಿಗಳನ್ನು ಪರಿಗಣಿಸಿ 90 ದಿನಗಳಲ್ಲಿ ಹೆಚ್ಚುವರಿ ಪಿಂಚಣಿ ನೀಡಬೇಕೆಂದು ತೀರ್ಪು ನೀಡಿರುತ್ತದೆ. ಆದರೂ ಸಹ EPFO ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಆದ್ದರಿಂದ ನಮ್ಮ ಸಂಘವು ಈವರೆಗೂ ಪ್ರತಿ ತಿಂಗಳ ಮೊದಲನೇ ಭಾನುವಾರದಂದು ಸಭೆ ಸೇರಿ EPS 95 ನಿವೃತ್ತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೂ ಸುಮಾರು 100 ಜಾಗೃತಿ ಸಭೆ ನಡೆಸಿದ್ದು, ಈ ದಿನ 101ನೇ ದಿನದ ಜಾಗೃತಿ ಸಭೆ ನಡೆಸುತ್ತಿದ್ದೇವೆ. ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರ ಮಾರ್ಗದರ್ಶನದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ನಡೆಯುತ್ತಿರುವ ಈ ದಿನದ ಜಾಗೃತಿ ಸಭೆಗೆ ಅವರನ್ನು ಆದರದಿಂದ ಸ್ವಾಗತಿಸುತ್ತೇನೆ ಮತ್ತು ಈ ದಿನದ ಸಭೆಗೆ ಬಂದಿರುವ ತಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ R ಮನೋಹರ್ ರವರು, ಜಂಟಿ ಕಾರ್ಯದರ್ಶಿಗಳಾದ ರುಕ್ಮೇಶ್ ರವರು ಹಾಗೂ ನಾಗರಾಜ್ ರವರು ಹಾಗೂ ಸಹ ಸದಸ್ಯರಾದ ಕೃಷ್ಣಮೂರ್ತಿ ರವರಿಗೆ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಚಿಕ್ಕಬಳ್ಳಾಪುರ KSRTC ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರ್ಯರವರಿಗೆ ಮತ್ತು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಸಂಘದ ಪ್ರಾರಂಭದ ದಿನದಿಂದಲೂ ನಮಗೆ ಬೆಂಬಲವಾಗಿ ನಿಂತು ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳನ್ನು ಅವರ YouTube ಚಾನೆಲ್ನಲ್ಲಿ ಬಿತ್ತರಿಸಿ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳ ಬಗ್ಗೆ ಪ್ರಸಾರ ಮಾಡುತ್ತಿರುವ BPN ನ್ಯೂಸ್ ಚಾನೆಲ್ನ ನಟರಾಜರವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಈಗ ನಮ್ಮ ಸಭೆಯನ್ನು ಉದ್ದೇಶಿಸಿ ಸಂಘದ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರ್ಯರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.